ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಘಟನೆಯನ್ನು ಕೇಳಿದರೆ ಮೊದಲಿಗೆ ನಿಮಗೆ ನಂಬಿಕೆಯಾಗದೇ ಇರಬಹುದು. ಏಕೆಂದರೆ ಜೂನ್ 25ರ ನಂತರ ನಿಮ್ಮ ರಾಶಿಯಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಗಳ ಚಲನೆ ಸಾಮಾನ್ಯವಾಗಿಲ್ಲ. ಬಹಳ ದಿನಗಳಿಂದ ಮುಚ್ಚಿಕೊಂಡಿದ್ದ ಒಂದು ಅದೃಷ್ಟದ ಬಾಗಿಲು ಈಗ ನಿಧಾನವಾಗಿ ತೆರೆಯಲು ಆರಂಭಿಸುತ್ತಿದೆ. ಆದರೆ ಇಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆ ಬಾಗಿಲಿನ ಹಿಂದೆ ಯಶಸ್ಸು ಮಾತ್ರವಲ್ಲ, ನಿಮ್ಮನ್ನು ಪರೀಕ್ಷಿಸುವಂತಹ ಒಂದು ಅಪ್ರತೀಕ್ಷಿತ ಸವಾಲು ಕೂಡ ಅಡಗಿದೆ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಕಾಣದಂತೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಕೆಲವು ಶಕ್ತಿಗಳು ಈಗ ಬಹಿರಂಗವಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ನಿಮ್ಮವರು ಮತ್ತು ಯಾರು ಮುಖವಾಡ ಧರಿಸಿ ನಿಮ್ಮ ಹತ್ತಿರ ಇದ್ದಾರೋ ಎಂಬ ಸತ್ಯ ಹೊರಬರಲಿದೆ. ಹಣ, ಉದ್ಯೋಗ, ವ್ಯಾಪಾರ, ಕುಟುಂಬ ಮತ್ತು ಪ್ರೀತಿಯ ವಿಷಯಗಳಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ವಿಶೇಷವಾಗಿ ಒಂದು ದಿನ, ಒಂದು ಕರೆ, ಒಂದು ಸಂದೇಶ ಅಥವಾ ಒಂದು ಭೇಟಿಯ ಮೂಲಕ ನಿಮ್ಮ ಭವಿಷ್ಯವೇ ಬದಲಾಗುವಂತಹ ಸೂಚನೆಗಳು ಕಾಣಿಸುತ್ತಿದೆ. ಆದರೆ ಈ ಅವಕಾಶವನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಅದನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಒಂದು ಸಣ್ಣ ತಪ್ಪು ಮಾಡಿದರೆ ಕೈಗೆ ಬಂದ ಅದೃಷ್ಟ ಜಾರಿ ಹೋಗಬಹುದು. ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಹಲವು ವರ್ಷಗಳಿಂದ ನಿಂತಿದ್ದ ಸಮಸ್ಯೆಗಳಿಗೂ ಅಂತ್ಯ ಸಿಗಬಹುದು. ಹಾಗಾದರೆ ಜೂನ್ 25ರ ನಂತರ ಮೇಷರಾಶಿಯವನ್ನು ಕಾಯುತ್ತಿರುವ ಆ ಅದೃಷ್ಟದ ತಿರುವು ಯಾವುದು? ಯಾವ ಕ್ಷೇತ್ರದಲ್ಲಿ ಅಚ್ಚರಿಯ ಲಾಭ ಸಿಗಲಿದೆ? ಯಾವ ವ್ಯಕ್ತಿಯಿಂದ ಎಚ್ಚರಿಕೆಯಿಂದ ಇರಬೇಕು? ಮತ್ತು ಕೊನೆಯಲ್ಲಿ ಹೇಳುವ ಆ 3 ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ಭಾಗ್ಯವನ್ನು ಹೇಗೆ ಬದಲಾಯಿಸಬಹುದು? ಈ ಭವಿಷ್ಯವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಮೇಷರಾಶಿಯವರೇ, ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಧೈರ್ಯ ಮತ್ತು ನಾಯಕತ್ವದ ಗುಣ. ನೀವು ಯಾವುದಾದರೂ ಗುರಿಯನ್ನು ನಿಶ್ಚಯಿಸಿದರೆ ಅದನ್ನು ಸಾಧಿಸುವವರೆಗೂ ಹೋರಾಡುವ ಮನೋಭಾವ ಹೊಂದಿರುತ್ತೀರಿ. ಸವಾಲುಗಳು ನಿಮ್ಮನ್ನು ಹೆದರಿಸುವುದಿಲ್ಲ, ಬದಲಾಗಿ ಅವು ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಅದಕ್ಕಾಗಿಯೇ ಮೇಷರಾಶಿಯವರು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತಾರೆ. ಜೂನ್ 25ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆಯ ಕಾಲ ಆರಂಭವಾಗುತ್ತಿದೆ. ಹಲವು ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯಲಿದೆ. ನೀವು ನಿರೀಕ್ಷೆ ಕಳೆದುಕೊಂಡಿದ್ದ ಕೆಲವು ವಿಷಯಗಳಲ್ಲಿಯೂ ಹೊಸ ಆಶಾಕಿರಣ ಕಾಣಿಸಿಕೊಳ್ಳಲಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮುಂದೆ ಕಾಣುವ ಪ್ರತಿಯೊಂದು ಅವಕಾಶವೂ ನಿಜವಾದ ಅವಕಾಶವೇ ಆಗಿರುತ್ತದೆ ಎಂದು ಭಾವಿಸಬೇಡಿ. ಕೆಲವು ಅವಕಾಶಗಳು ಪರೀಕ್ಷೆಯ ರೂಪದಲ್ಲಿಯೂ ಬರಬಹುದು. ವ್ಯಾಪಾರದ ವಿಷಯಕ್ಕೆ ಬಂದರೆ ಈ ಸಮಯದಲ್ಲಿ ಹೊಸ ಸಂಪರ್ಕಗಳು ಮತ್ತು ಹೊಸ ಒಪ್ಪಂದಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಲಾಭ ನೀಡದೇ ಇದ್ದ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳಲಿದೆ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ಕಮಿಷನ್ ಆಧಾರಿತ ಕೆಲಸ, ರಿಯಲ್ ಎಸ್ಟೇಟ್, ಕೃಷಿ ಮತ್ತು ಸೇವಾ ಕ್ಷೇತ್ರದವರಿಗೆ ಉತ್ತಮ ಬೆಳವಣಿಗೆಯ ಸೂಚನೆಗಳು ಕಂಡುಬರುತ್ತಿದೆ. ಆದರೆ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾದ ನಂಬಿಕೆ ಇಡುವುದು ಅಪಾಯಕಾರಿಯಾಗಬಹುದು. ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ ಜೂನ್ 25ರ ನಂತರ ಅನಿರೀಕ್ಷಿತ ಹಣದ ಆಗಮನದ ಯೋಗಗಳು ಕಂಡುಬರುತ್ತಿದೆ. ಬಾಕಿ ಉಳಿದಿದ್ದ ಹಣ ಮರಳಿ ಸಿಗಬಹುದು. ಕೆಲವರಿಗೆ ಆಸ್ತಿ, ಜಮೀನು ಅಥವಾ ಹೂಡಿಕೆಯಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಈ ಸಮಯ ಬಹಳ ವಿಶೇಷವಾಗಿರಬಹುದು. ನಿಮ್ಮ ಪರಿಶ್ರಮವನ್ನು ಗಮನಿಸದಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ, ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿಯ ಅವಕಾಶಗಳು ಸಿಗಬಹುದು. ಆದರೆ ಕಚೇರಿಯಲ್ಲಿರುವ ಅಸೂಯೆ ಪಡುವ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಜೂನ್ 25ರ ನಂತರ ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವು ಆಶ್ಚರ್ಯಕರ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿಗೆ ಭಾರವಾಗಿದ್ದ ಒಂದು ಕುಟುಂಬದ ಸಮಸ್ಯೆ ನಿಧಾನವಾಗಿ ಪರಿಹಾರದ ಹಾದಿ ಹಿಡಿಯಲಿದೆ. ನಿಮ್ಮ ಕುಟುಂಬದಲ್ಲಿ ಸಂತಸದ ಸುದ್ದಿಗಳು ಕೇಳಿಬರಬಹುದು. ಕೆಲವರಿಗೆ ಶುಭ ಕಾರ್ಯಗಳು, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ ಅಥವಾ ಕುಟುಂಬ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶಗಳು ದೊರೆಯಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ.
ನಿಮ್ಮ ಮಾತುಗಳು ಈ ಸಮಯದಲ್ಲಿ ತುಂಬ ಪ್ರಭಾವಶಾಲಿಯಾಗಲಿವೆ. ಕೋಪದಲ್ಲಿ ಹೇಳಿದ ಒಂದು ಮಾತು ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ಸೋದರರು, ಸಂಬಂಧಿಕರು ಮತ್ತು ಆಪ್ತರೊಂದಿಗೆ ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸುವುದು ಉತ್ತಮ. ಒಟ್ಟಾರೆಯಾಗಿ ಹೇಳುವುದಾದರೆ, ಜೂನ್ 25ರ ನಂತರ ಮೇಷರಾಶಿಯವರ ಜೀವನದಲ್ಲಿ ಅದೃಷ್ಟ ಮತ್ತು ಪರೀಕ್ಷೆಗಳು ಒಂದೇ ಸಮಯದಲ್ಲಿ ಬರಲಿದೆ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು ದೊಡ್ಡ ಯಶಸ್ಸಿನತ್ತ ಸಾಗಲಿದ್ದಾರೆ. ಆದರೆ ಆತುರ ಮತ್ತು ಅತಿಯಾದ ನಂಬಿಕೆ ಕೆಲವರಿಗೆ ಸಮಸ್ಯೆಯನ್ನು ಉಂಟುಮಾಡಬಹುದು. ಆದ್ದರಿಂದ ಈ ಸಮಯದಲ್ಲಿ ಧೈರ್ಯದ ಜೊತೆಗೆ ವಿವೇಕ ಮತ್ತು ತಾಳ್ಮೆಯನ್ನು ಕೂಡ ನಿಮ್ಮ ದೊಡ್ಡ ಆಯುಧಗಳಾಗಿ ಬಳಸಿಕೊಳ್ಳಿ. ಮದುವೆಯಾದ ಮೇಷರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಹೊಸ ಅರ್ಥೈಸಿಕೆ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗುವ ಸಮಯ ಇದು. ಜೀವನ ಸಂಗಾತಿಯಿಂದ ಒಂದು ಮಹತ್ವದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಉಳಿದಿದ್ದ ಕೆಲವು ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ದೂರವಾಗಬಹುದು. ಇನ್ನು ಮದುವೆಯಾಗದ ಮೇಷರಾಶಿಯವರಿಗೆ ಈ ಸಮಯ ವಿಶೇಷ ಸೂಚನೆಗಳನ್ನು ನೀಡುತ್ತಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ವಿವಾಹ ಸಂಬಂಧದ ಮಾತುಕತೆಗಳು ಮುಂದುವರಿಯಬಹುದು. ಕೆಲವರಿಗೆ ದೂರದ ಪ್ರದೇಶ ಅಥವಾ ಬೇರೆ ನಗರದಿಂದ ಉತ್ತಮ ಸಂಬಂಧ ಬರುವ ಯೋಗಗಳು ಕಂಡುಬರುತ್ತಿದೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವ್ಯಕ್ತಿಯ ಗುಣಸ್ವಭಾವ, ಆಲೋಚನೆಗಳು ಮತ್ತು ಕುಟುಂಬದ ಹಿನ್ನೆಲೆಯನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅತ್ಯಗತ್ಯ. ಆರೋಗ್ಯದ ವಿಷಯಕ್ಕೆ ಬಂದರೆ, ಮೇಷರಾಶಿಯವರು ತಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ದೊಡ್ಡ ಆರೋಗ್ಯ ಸಮಸ್ಯೆಗಳ ಸೂಚನೆಗಳು ಕಂಡುಬರದಿದ್ದರೂ ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಮತ್ತು ಅತಿಯಾದ ಚಟುವಟಿಕೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ವಿಶೇಷವಾಗಿ ತಲೆನೋವು, ರಕ್ತದೊತ್ತಡ, ಕಣ್ಣಿನ ಆಯಾಸ, ಬೆನ್ನು ನೋವು ಮತ್ತು ದೈಹಿಕ ದಣಿವಿನ ಬಗ್ಗೆ ಎಚ್ಚರಿಕೆ ವಹಿಸಿ. ಮಾನಸಿಕವಾಗಿ ನೋಡಿದರೆ ನೀವು ಎಲ್ಲವನ್ನೂ ತ್ವರಿತವಾಗಿ ಮುಗಿಸಲು ಪ್ರಯತ್ನಿಸಬಹುದು. ಆದರೆ ಪ್ರತಿಯೊಂದು ಹೊಣೆಗಾರಿಕೆಯನ್ನು ನಿಮ್ಮ ಮೇಲೆಯೇ ತೆಗೆದುಕೊಳ್ಳುವುದು ಅಗತ್ಯವಿಲ್ಲ. ಕೆಲವೊಮ್ಮೆ ವಿಶ್ರಾಂತಿ ಪಡೆಯುವುದು ಮತ್ತು ಇತರರ ಸಲಹೆಯನ್ನು ಸ್ವೀಕರಿಸುವುದು ಕೂಡ ಯಶಸ್ಸಿನ ಒಂದು ಭಾಗವೇ ಆಗಿರುತ್ತದೆ. ಧ್ಯಾನ, ಪ್ರಾರ್ಥನೆ ಮತ್ತು ಬೆಳಗಿನ ನಡಿಗೆ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಇದು ಅವಕಾಶಗಳ ಸಮಯವಾಗಲಿದೆ. ಓದಿನ ಕಡೆ ಸಂಪೂರ್ಣ ಗಮನ ಹರಿಸುವವರಿಗೆ ಉತ್ತಮ ಫಲಿತಾಂಶಗಳು ದೊರೆಯುವ ಸೂಚನೆಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಉದ್ಯೋಗ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ವಿಶೇಷ ಅನುಕೂಲತೆಗಳು ಕಂಡುಬರುತ್ತಿದೆ. ಆದರೆ ನಿಮ್ಮ ದೊಡ್ಡ ಶತ್ರು ಆತುರ ಮತ್ತು ಗಮನ ಚಲಿಸುವ ಅಭ್ಯಾಸವಾಗಿರಬಹುದು. ಗುರಿಯ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿದರೆ ನಿಮ್ಮನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವಿದೇಶಿ ಶಿಕ್ಷಣ, ಹೊಸ ಕೋರ್ಸ್ ಅಥವಾ ವೃತ್ತಿಪರ ತರಬೇತಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿಗಳು ಕೇಳಿಬರುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ವಿಳಂಬವಾಗಿದ್ದ ಒಂದು ಪ್ರಕ್ರಿಯೆ ಈಗ ವೇಗ ಪಡೆಯಬಹುದು. ಒಟ್ಟಾರೆಯಾಗಿ ಕುಟುಂಬದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಶಿಕ್ಷಣದಲ್ಲಿ ಪರಿಶ್ರಮ ಎಂಬ 3 ವಿಷಯಗಳು ಜೂನ್ 25ರ ನಂತರ ನಿಮ್ಮ ಯಶಸ್ಸಿನ ಪ್ರಮುಖ ರಹಸ್ಯಗಳಾಗಲಿವೆ. ಆದರೆ ಇನ್ನೊಂದು ಪ್ರಮುಖ ವಿಷಯ ಬಾಕಿ ಇದೆ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ 3 ಶಕ್ತಿಶಾಲಿ ಪರಿಹಾರಗಳು ಯಾವುವು ಮತ್ತು ಈ ಸಮಯದಲ್ಲಿ ನೀವು ತಪ್ಪದೇ ಯಾವ ಎಚ್ಚರಿಕೆಗಳನ್ನು ಪಾಲಿಸಬೇಕು? ಅದೇ ನಿಮ್ಮ ಮುಂದಿನ ಅಧ್ಯಾಯದ ಅತ್ಯಂತ ಮಹತ್ವದ ಭಾಗವಾಗಲಿದೆ. ಮೇಷರಾಶಿಯವರೇ, ಈಗ ನಾನು ಹೇಳುತ್ತಿರುವ ವಿಷಯವನ್ನು ತುಂಬ ಗಮನವಿಟ್ಟು ಕೇಳಿ. ಜೂನ್ 25ರ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳ ಹಿಂದೆ ಒಂದು ದೈವಿಕ ಸೂಚನೆ ಅಡಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಬಲವಾಗಿದ್ದರೂ ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಅವಕಾಶವನ್ನು ಕೈತಪ್ಪಿಸಬಹುದು. ಆದ್ದರಿಂದ ಕೆಲವು ಎಚ್ಚರಿಕೆಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲ ಎಚ್ಚರಿಕೆ, ನಿಮ್ಮ ಎಲ್ಲ ಯೋಜನೆಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವವರಿಗಿಂತ ಅಸೂಯೆ ಪಡುವವರು ಹೆಚ್ಚಿರಬಹುದು. ನಿಮ್ಮ ಮುಂದಿನ ಹೆಜ್ಜೆ ಏನು ಎಂಬುದನ್ನು ಅಗತ್ಯವಿರುವವರಿಗಷ್ಟೇ ತಿಳಿಸಿ.
ಎರಡನೆಯ ಎಚ್ಚರಿಕೆ, ಆತುರ ಅಥವಾ ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೇಷರಾಶಿಯವರ ದೊಡ್ಡ ಶಕ್ತಿ ಅವರ ಧೈರ್ಯ ಮತ್ತು ನಾಯಕತ್ವವಾದರೆ ದೊಡ್ಡ ದುರ್ಬಲತೆ ಅವರ ಕ್ಷಣಿಕ ಆವೇಶ. ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧ ಅಥವಾ ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಪ್ರಮುಖ ನಿರ್ಧಾರದ ಮೊದಲು 2 ಬಾರಿ ಯೋಚಿಸಿ. ಮೂರನೆಯ ಎಚ್ಚರಿಕೆ, ಹಣದ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತೆ ವಹಿಸಿ. ಸ್ನೇಹಿತರು, ಸಂಬಂಧಿಕರು ಅಥವಾ ಹೊಸ ಪರಿಚಯದವರ ಮಾತಿಗೆ ಮರುಳಾಗಿ ಹಣ ಹೂಡಿಕೆ ಮಾಡುವ ತಪ್ಪು ಮಾಡಬೇಡಿ. ಈಗ ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಬಲಪಡಿಸುವ 3 ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಯೋಣ. ಮೊದಲ ಪರಿಹಾರ, ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹನುಮಾನ್ ಚಾಲಿಸ ಪಠಿಸಿ. ಇದು ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಎರಡನೆಯ ಪರಿಹಾರ, ಪ್ರತಿದಿನ ಬೆಳಿಗ್ಗೆ 21 ಬಾರಿ ಓಂ ಅಂಗಾರಕಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ, ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. ಮೂರನೇ ಪರಿಹಾರ, ಸಾಧ್ಯವಾದಷ್ಟು ಬಡವರಿಗೆ ಆಹಾರ ದಾನ ಮಾಡಿ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ನೀವು ಮಾಡುವ ಒಂದು ಸಣ್ಣ ಸಹಾಯವು ನಿಮ್ಮ ಜೀವನದಲ್ಲಿ ದೊಡ್ಡ ಪುಣ್ಯ ಫಲವಾಗಿ ಮರಳಿ ಬರುವ ಯೋಗವಿದೆ. ಮೇಷರಾಶಿಯವರೇ, ನೆನಪಿಡಿ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಅಧ್ಯಾಯ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಅನುಭವಿಸಿದ ಹೋರಾಟ, ಪರಿಶ್ರಮ ಮತ್ತು ಕಾಯುವಿಕೆಯ ಫಲ ಈಗ ನಿಧಾನವಾಗಿ ನಿಮ್ಮತ್ತ ಬರುತ್ತಿದೆ. ಆದರೆ ಈ ಬಾರಿ ಭಗವಂತ ನಿಮಗೆ ಕೇವಲ ಅದೃಷ್ಟವನ್ನಷ್ಟೇ ನೀಡುವುದಿಲ್ಲ, ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಭಯಪಡಬೇಡಿ. ಹಿಂದೆ ನಡೆದ ಸೋಲುಗಳನ್ನು ನೆನೆದು ದುಃಖಪಡಬೇಡಿ. ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವ ಅವಕಾಶಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಯಾಕೆಂದರೆ ಈ ಜೂನ್ 15ರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಒಂದು ಘಟನೆ, ಒಂದು ನಿರ್ಧಾರ ಅಥವಾ ಒಂದು ಅವಕಾಶ ಮುಂದಿನ ಹಲವಾರು ವರ್ಷಗಳ ಭವಿಷ್ಯವನ್ನು ರೂಪಿಸಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.